ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ UG ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಭಾರತದ ಸರೋವರಗಳು. ಹಲವಾರು ಬಾರಿ PSI ಆಗಿರ್ಬೋದು, PC ಆಗಿರ್ಬೋದು, FDA, SDA ಪಿ ಡಿ ಒ ಪರೀಕ್ಷೆಗಳ ಮೇಲೆ ಕೇಳಿದಂಥ ಪ್ರಶ್ನೆಗಳನ್ನು ಇವತ್ತಿನ ಟಾಪಿಕ್ನಲ್ಲಿ ಇರುತ್ತದೆ. ಈ ಸರೋವರಗಳ ಬಗ್ಗೆ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರೋ ಪ್ರಶ್ನೆಗಳನ್ನು ನಾನು ಇವತ್ತು ತೆಗೆದುಕೊಂಡು ಬಂದಿದ್ದೇನೆ. ದಾಲ್ ಸರೋವರ ಇದು ಸಿಹಿ ನೀರಿನ ಸರೋವರ. ಇದು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಕಂಡುಬರುತ್ತದೆ. ಇದನ್ನು ಶ್ರೀನಗರದ ಒಡವೆ ಎಂದು ಕರೀತಾರೆ. ದಾಲ್ ಸರೋವರವನ್ನು ಸಿಹಿ ನೀರಿನ ಸರೋವರ ಅಂತಿಸಿ ಕರೀತಾರೆ. ಹೌದಾ? ಇದು ನೆಕ್ಸ್ಟ್ ಏನಪ್ಪ ಅಂದರೆ ಉಲಾರ್ ಸರೋವರ. ಇದು ಕೂಡ ಸಿಹಿ ನೀರಿನ ಸರೋವರ, ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಕಂಡುಬರುತ್ತದೆ. ಇದು ಏಷ್ಯಾದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಏಷ್ಯಾದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ನೆಕ್ಸ್ಟ್ ಚಿಲ್ಕಾ ಸರೋವರ. ಇದು ಉಪ್ಪು ನೀರಿನ ಸರೋವರ. ಇದು ಭಾರತದ ಪೂರ್ವದ ಕರಾವಳಿಯಲ್ಲಿದೆ. ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತದೆ. ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಆಗಿದೆ. ನೆಕ್ಸ್ಟ್ ಸಾಂಬಾರ್ ಸರೋವರ. ಇದು ಉಪ್ಪು ನೀರಿನ ಸರೋವರ. ರಾಜಸ್ಥಾನ ರಾಜ್ಯದಲ್ಲಿ ಕಂಡುಬರುತ್ತದೆ. ಜೈಪುರ ಜಿಲ್ಲೆ ಇದೆ. ರಾಜಸ್ಥಾನದ ಜೈಪುರ ಜಿಲ್ಲೆಯಲ್ಲಿ ಅದು. ಇನ್ನು ಭಾರತದ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರ ಅಂದರೆ ಸಾಂಬಾರ್ ಸರೋವರ. ಭಾರತದ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರ ಸಾಂಬಾರ್ ಸರೋವರ ಆಗಿದೆ. ರಾಜಸ್ಥಾನದಲ್ಲಿ ಕಂಡುಬರುವಂಥ ಒಂದು ಸರೋವರ ಇದು. ಮರುಭೂಮಿಯಲ್ಲಿ ಕಂಡುಬರುತ್ತದೆ. ಹೌದಾ? ಇದು ನೆಕ್ಸ್ಟ್ ಪುಷ್ಕರ ಸರೋವರ. ಈ ಪುಷ್ಕರ ಸರೋವರ ಏನಪ್ಪ ಅಂದರೆ ಉಪ್ಪು ನೀರಿನ ಸರೋವರ ಆಗಿದೆ. ರಾಜಸ್ಥಾನ ರಾಜ್ಯದಲ್ಲಿ ಕಂಡುಬರುತ್ತದೆ. ಇದು ರಾಜಸ್ಥಾನದ ಅಜ್ಮೀರ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಈ ಪುಷ್ಕರ ಏನಪ್ಪ ಅಂದರೆ ಒಂಟೆಗಳಿಗೆ ಫೇಮಸ್. ಇನ್ನು ನೆಕ್ಸ್ಟ್ ಪುಲಿಕಾಟ್ ಸರೋವರ. ಇದು ಉಪ್ಪು ನೀರಿನ ಸರೋವರ ಆಗಿದೆ. ಕೋರಮಂಡಲ ತೀರದಲ್ಲಿ ಕಂಡುಬರುತ್ತದೆ. ಆಂಧ್ರ ತಮಿಳುನಾಡಿನ ಗಡಿ ಭಾಗದಲ್ಲಿ ಕಂಡುಬರುತ್ತದೆ. ಇಲ್ಲಿ ಪುಲಿಕಾಟ್ ಪಕ್ಷಿಧಾಮ ಪ್ರಸಿದ್ಧವಾಗಿದೆ. ಪುಲಿಕಾಟ್ ಪಕ್ಷಿಧಾಮ ಕೂಡ ಇಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ನೈನಿತಾಲ್ ಸರೋವರ. ಇದು ಸಿಹಿ ನೀರಿನ ಸರೋವರ ಆಗಿದೆ. ನೈನಿತಾಲ್ ಒಂದು ಸಿಹಿ ನೀರಿನ ಸರೋವರ. ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರುತ್ತದೆ. ನೈನಿತಾಲ್ ಜಿಲ್ಲೆ ಭಾರತದ ಸರೋವರಗಳ ಜಿಲ್ಲೆ ಎನ್ನಿಸಿ ಕರೀತು. ಇದನ್ನು ತ್ರಿಕುಷಿ ಸರೋವರ ಎಂದು ಕೂಡ ಕರೀತಾರೆ. ನೈನಿತಾಲ್ ಅನ್ನೋದು ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಲೋಕ್ಟಕ್ ಸರೋವರ. ಇದು ಸಿಹಿ ನೀರಿನ ಸರೋವರ. ಇದು ಮಣಿಪುರ ರಾಜ್ಯದಲ್ಲಿ ಕಂಡುಬರುತ್ತದೆ. ಇದು ಜಗತ್ತಿನ ಏಕೈಕ ತೇಲುವ ಸರೋವರ ಆಗಿದೆ. ನೆಕ್ಸ್ಟ್ ಮಾನಸ ಸರೋವರ. ಇದು ಕೂಡ ಸಿಹಿ ನೀರಿನ ಸರೋವರ. ಇದು ಟಿಬೆಟ್ ಪ್ರಸ್ಥಭೂಮಿಯಲ್ಲಿ ಕಂಡುಬರುತ್ತದೆ. ಹೌದಾ? ಟಿಬೆಟ್ನಲ್ಲಿ ಕಂಡುಬರುತ್ತದೆ. ಇದು ಎತ್ತರದ ಸಿಹಿ ನೀರಿನ ಸರೋವರ ಆಗಿದೆ. ಕೊಲ್ಲೂರು ಸರೋವರ. ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ. ಕೃಷ್ಣ ಮತ್ತು ಗೋದಾವರಿ ನದಿ ಪ್ರದೇಶದ ನಡುವೆ ಕಂಡುಬರುತ್ತದೆ. ನದಿಗಳ ಮಧ್ಯೆ ಕಂಡುಬರುತ್ತದೆ. ಲೋನಾರ್ ಸರೋವರ. ಇದು ಉಪ್ಪು ನೀರಿನ ಸರೋವರ. ಮಹಾರಾಷ್ಟ್ರ ರಾಜ್ಯದಲ್ಲಿ ಇದೆ. ಇದು ಉಲ್ಕೆಗಳಿಂದ ನಿರ್ಮಾಣವಾದ ಒಂದು ಸರೋವರ. ಭಾರತದ ಏಕೈಕ ಉಲ್ಕೆಯಿಂದ ನಿರ್ಮಾಣವಾದ ಸರೋವರ. ನೆಕ್ಸ್ಟ್ ವೆಂಬನಾಡು ಸರೋವರ ಕೇರಳ ರಾಜ್ಯದಲ್ಲಿದೆ. ಭಾರತದ ಅತಿ ಉದ್ದವಾದ ಸರೋವರ ಅಂತಿಸಿ ಕರೀತು. ಭಾರತದ ಅತಿ ಉದ್ದವಾದ ರೈಲ್ವೆ ಸೇತುವೆ ಕೂಡ ಈ ವೆಂಬನಾಡ್ ಎಂಬ ಪ್ರದೇಶದಲ್ಲಿ ಕಂಡುಬರುತ್ತದೆ. ಇನ್ನು ಈ PSI, PC, FDA, SDA, PDO, ವಿಲೇಜ್ ಅಕೌಂಟ್ ಪರೀಕ್ಷೆಯಲ್ಲಿ ಕೇಳಬಹುದಾದ ಸರೋವರಗಳ ಮೇಲಿನ ವಿಷಯದ ಮೇಲೆ ಕೆಲವೊಂದು ಪ್ರಶ್ನೆಗಳಿವೆ, ನೋಡೋಣ.
ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಚಿಲ್ಕಾ ಸರೋವರ. ನೆಕ್ಸ್ಟ್, ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಉಲಾರ್ ಸರೋವರ. ಭಾರತದ ಅತಿ ಎತ್ತರದ ಸಿಹಿ ನೀರಿನ ಸರೋವರ ಮಾನಸ ಸರೋವರ. ಮಾನಸ ಸರೋವರ. ಭಾರತದ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರ ಸಾಂಬಾರ್ ಸರೋವರ, ರಾಜಸ್ಥಾನ ಕಂಡುಬರ್ತದೆ. ಭಾರತದ ಅತಿ ಉದ್ದವಾದ ಸರೋವರ